ವೃತ್ತಿಪರ ಶಿಕ್ಷಣ ಕೋರ್ಸ್ಗಳಲ್ಲಿ ಸೀಟ್ ಬ್ಲಾಕಿಂಗ್ ಆಗ್ತಿರೋದ್ರ ಬಗ್ಗೆ ಸಾಕಷ್ಟು ಗಂಭೀರ ಆರೋಪಗಳಿದ್ದು, ಈ ಹಿನ್ನೆಲೆಯಲ್ಲಿ ಕೆಎಯನ್ನು ಕೂಡ ಒಂದು ರೀತಿಯಾದಂಥ ತನಿಖೆಯನ್ನು ಕೂಡ ಮಾಡ್ತು. ಈ ಹಿನ್ನೆಲೆಯಲ್ಲಿ ದೂರನ್ನು ಕೂಡ ನೀಡ್ತು ಸೀಟ್ ಬ್ಲಾಕಿಂಗ್ ಕುರಿತಾದಂತೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಕೆಎ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಪ್ರಸನ್ನ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಸೀಟ್ ಬ್ಲಾಕಿಂಗ್ ಕುರಿತು ಈ ಹಿಂದೆ ನೀವು ದೂರನ್ನು ಕೊಟ್ಟಿದ್ರಿ, ತಾವು ತನಿಖೆಯನ್ನು ಕೂಡ ಮಾಡಿದ್ರಿ, ಅದರಲ್ಲಿ ಏನು ಕಂಡು ಬಂತು ಸರ್ ಅಂಶ? ಕಳೆದ ವರ್ಷ ನಾವು 3 ಸುತ್ತಿನಲ್ಲಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಸೀಟನ್ನು ಹಂಚಿಕೆ ಮಾಡಿದ್ವಿ. ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಪಟ್ಟಂತೆ 3ನೇ ಸುತ್ತಿನಲ್ಲಿ ಕೆಲವು ವಿದ್ಯಾರ್ಥಿಗಳು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟನ್ನು ಪಡೆದು ನಮ್ಮ ಕೊನೆಯ ದಿನದವರೆಗೆ ಸಹ ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಲಿಲ್ಲ. ಅಷ್ಟು ಬೇಡಿಕೆ ಇರುವಂಥ ಕಾಲೇಜಲ್ಲಿ ಅಡ್ಮಿಟ್ ಆಗಿಲ್ಲ ಅಂತ ನಾನೇ ಅವರಿಗೆ ಸ್ವತಃ ಪ್ರಯತ್ನ ಮಾಡಿದಾಗ ಅವರು ದೂರವಾಣಿಗಳ ಕರೆಗಳು ರೀಚ್ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ನಮಗೆ ಅನುಮಾನ ಬಂದು ಅದು ನಾವೇ ಕಂಡಿಡಿದಂಥದ್ದು, ಹೊರಗಿನವರೇನಲ್ಲ, ನಾವೇ ಅದನ್ನು ಸ್ವಲ್ಪ ರಿಸರ್ಚ್ ಮಾಡಿದಾಗ ಈ ವಿದ್ಯಾರ್ಥಿಗಳು ಫೇಕ್ ಇದ್ದಾರೆ, ಅಂದರೆ ಕೆಲವು ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಇಲ್ಲ. ಬಟ್ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂತಂದಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಕೌನ್ಸಿಲಿಂಗಿಗೆ ಭಾಗವಹಿಸಬಾರ್ದಾಗಿತ್ತು. ಅವರು ನಾವೇ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ಗೆ ನಮ್ಮ ಆಡಳಿತಾಧಿಕಾರಿ ಕಂಪ್ಲೇಂಟ್ ಕೊಟ್ಟರು. ಅದ ನಂತರ ನಮಗೆ ಗಮನಕ್ಕೆ ಬಂದಂಥದ್ದು, ಕಳೆದ ವರ್ಷದಲ್ಲಿ ಈ 3ನೇ ಸುತ್ತಿನ ನಮ್ಮ ಅಗ್ರಿಮೆಂಟ್ ಹೆಂಗಿದೆ ಅಂದರೆ, ಖಾಸಗಿ ಕಾಲೇಜುಗಳಿಗೆ ಸರ್ಕಾರಕ್ಕೆ 3 ಸುತ್ತಿನವರೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೌನ್ಸಿಲಿಂಗ್ ಮಾಡ್ಬೋದು 45% ಸೀಟಿಗೆ. ಒಂದು ವೇಳೆ ಯಾವುದಾದ್ರೂ 3ನೇ ಸುತ್ತ ನಂತರ ಸಹ ಒಂದಷ್ಟು ಸೀಟ್ ಏನಾದರೂ ಉಳಿತು ಅಂತಂದರೆ ಅದು ಖಾಸಗಿ ಕಾಲೇಜಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಅವರು ಅದನ್ನು ಮ್ಯಾನೇಜ್ಮೆಂಟ್ ಸೀಟ್ ಅಂತ ತುಂಬ್ಕೊಳ್ತಾರೆ ಅಂತ. ಈ ಕಾರಣಕ್ಕೋಸ್ಕರ ಕೆಲವು ವಿದ್ಯಾರ್ಥಿಗಳ ಹೆಸರಲ್ಲಿ 3ನೇ ವ್ಯಕ್ತಿ 3ನೇ ಸುತ್ತಿನವರೆಗೆ ಸೀಟನ್ನು ಹಂಚಿಕೆ ಮಾಡಿಕೊಂಡು ಕಾಲೇಜಿಗೆ ಹೋಗಲಿಲ್ಲ. ಅದರಿಂದ ಅದು ಆಟೋಮೆಟಿಕ್ಕಾಗಿ ಮ್ಯಾನೇಜ್ಮೆಂಟಿಗೆ ಹೋಯಿತು. ಎಷ್ಟು ಸರ್ ಸೀಟ್ಗಳು? ಕಳೆದ ವರ್ಷ ನೋಡಿ, ಸೀಟನ್ನು ಅಲಾಟ್ ಮಾಡ್ಕೊಂಡು ಕಾಲೇಜಿಗೆ ಹೋಗಲಿಲ್ಲ ಅಂದರೆ 1600 ವಿದ್ಯಾರ್ಥಿಗಳು. ಆದರೆ 1600 ವಿದ್ಯಾರ್ಥಿಗಳಿಗೆ ಅಲಾಟ್ ಆದಂಥ ಸೀಟ್ಗಳನ್ನು ಬಹು ಬೇಡಿಕೆ ಇರುವಂಥ ಸೀಟ್ಗಳೇನಲ್ಲ. ಉದಾಹರಣೆ ಕೇಳೋದು ನಾರ್ತ್ ಕರ್ನಾಟಕದಲ್ಲಿರುವಂತಹ ಔರೇಜ್ ಕಾಲೇಜು ಮತ್ತು ಇಲ್ಲೂ ಬೆಂಗಳೂರು ಸುತ್ತಮುತ್ತ ಇರುವಂಥ ಔರೇಜ್ ಕಾಲೇಜು ಕೆಲವು ಡಿಮ್ಯಾಂಡ್ ಇಲ್ದಿರುವಂಥ ಬ್ರಾಂಚ್ಗಳಲ್ಲಿ ಸಹ ವಿದ್ಯಾರ್ಥಿಗಳಿದ್ದರು. ಆದರೆ ನಮ್ಮ ಫೋಕಸ್ ಏನಿತ್ತು, ತುಂಬ ಬೇಡಿಕೆ ಇರುವಂತಹ ಮ್ಯಾನೇಜ್ಮೆಂಟಲ್ಲಿ 40ರಿಂದ 60 ಲಕ್ಷದ ತನಕ ಮಾರಾಟ ಮಾಡ್ತಿರುವಂತಹ ಸೀಟ್ಗಳನ್ನ ನಮ್ಮ ಮೆರಿಟ್ ಮುಖಾಂತರ ತಗೊಂಡು ಕಾಲೇಜಿಗೆ ಹೋಗಿಲ್ಲ ಅಂತಂದಾಗ ನಮಗೆ ಅನುಮಾನ ಬಂತು. ಹಾಗಾಗಿ ನಾವು ಕಂಪ್ಲೇಂಟ್ ಕೊಟ್ವಿ. ಅವರು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 9-10 ಜನ ಏನೋ ಏಜೆಂಟ್ಗಳಿಗೆ ಅವರು ಅರೆಸ್ಟ್ ಮಾಡ್ತಾರೆ. ಅಷ್ಟು ಜನದಲ್ಲಿ ನಮ್ಮಲ್ಲಿ ಒಬ್ಬ ಕಾಂಟ್ರಾಕ್ಟ್ ಕೆಲಸದಲ್ಲಿದ್ದಂಥ ಒಬ್ಬ ಹುಡುಗನಿಗೆ ಸಹ ಅವರು ಬಂಧಿಸ್ತಾರೆ. ನಮ್ಮ ಕೆ ಇ ಎನಲ್ಲಿ ಅಂದರೆ ಅವರು ಎಲ್ಲ ಕೆ ಇ ಅವ್ರದ್ದು ಇನ್ವಾಲ್ವ್ ಆಗಿನೇ ಮಾಡಿದ್ದಾರೆ ಅಂತಲ್ಲ ತನಿಖೆಯಿಂದ. ಈ ಒಬ್ಬ ಹುಡುಗ ಸಹ ಕೆಲವು ವಿದ್ಯಾರ್ಥಿಗಳದ್ದನ್ನ ಮಾಹಿತಿ ಕೊಟ್ಟಿದ್ದಾನೆ ಹೊರಗಡೆ ಅಂತ. ಇದು ಎಂಟೈರ್ ಸೀಟ್ ಬ್ಲಾಕಿಂಗ್ ಹೇಗೆ ಮಾಡಿದ್ದಾರೆ ಅಂತಂದರೆ, ಅವರು ಯಾರಾದ್ರೂ ಮೆರಿಟೋರಿಯಸ್ ಸ್ಟೂಡೆಂಟ್ಸು ಆಲ್ರೆಡಿ IIIT ಮತ್ತು NIT ಸೂರತ್ಕಲ್ಲು ಇಂಥ ಕಡೆ ಅಡ್ಮಿಷನ್ ಆಗಿರುವಂಥವ್ರು, ಮತ್ತು ಕೆಲವರು ಲಾಂಗ್ ಟರ್ಮಿಗೆ ಕೋಚಿಂಗ್ ಹೋಗುವಂಥ ಒಂದು ಪ್ರತೀತಿ ಇದೆ ಕರ್ನಾಟಕದಲ್ಲಿ ನೀಟಿಗೋಸ್ಕರ, ಅವರು ನಮ್ಮಲ್ಲಿ CET ಸಹ ಬರೆದಿರ್ತಾರೆ. ಅವ್ರ ಹೆಸರಲ್ಲಿ ಸೀಟನ್ನು ತೆಗೆದುಕೊಂಡು ಆಪ್ಷನ್ ಎಂಟ್ರಿ ಮಾಡುವಂಥದ್ದು. ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ನಮ್ಮ ಚಾಯ್ಸನ್ನು ಕೊಟ್ಟಿರ್ತೀವಿ, ಅದರಲ್ಲಿ ನಮಗೆ ಈ ಸೀಟ್ ಬೇಡ ಅಂತ 3ನೇ ರೌಂಡ್ ತನಕ ಬರುವಂಥದ್ದು. 3ನೇ ರೌಂಡಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದು ಬೇಡಿಕೆ ಇರುವಂಥ ಕಾಲೇಜನ್ನು ಹಾಕಿ ಲಾಸ್ಟ್ ಟೈಮ್ ತನಕ ಅವ್ರ ಅಡ್ಮಿಷನ್ ಆಗದೆ ಆಟೋಮೆಟಿಕ್ಕಾಗಿ ಆ ಸೀಟ್ ಕಾಲೇಜಿಗೆ ಹೋಗುತ್ತೆ. ಓಕೆ, ಆ ರೀತಿ ಎಷ್ಟು ಸೀಟ್ಗಳು ಸರ್ ಬ್ಲಾಕಿಂಗ್ ಆಗಿದೆ ಅಂತೇಳಿ? ಬ್ಲಾಕಿಂಗ್ ಅಂದರೆ ನೋಡಿ, 1600 ವಿದ್ಯಾರ್ಥಿಗಳಿಗೂ ನಾವು ನೋಟಿಸ್ ಕೊಟ್ವಿ. ನೀವು ಲಾಸ್ಟ್ ರೌಂಡಲ್ಲಿ ಸೀಟ್ ತಗೊಂಡು ನೀವು ಕಾಲೇಜಿಗೆ ಹೋಗ್ದಿಲ್ದಿರೋದ್ರಿಂದ ಆ ಸೀಟು ಆಟೋಮೆಟಿಕ್ ಕಾಲೇಜಿಗೆ ಹೋಗಿದೆ. ನಿಮ್ಗಿಂತ ಸ್ವಲ್ಪ ಕೆಳಗಿದ್ದಂತಹ ಇನ್ನೊಬ್ಬ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಅನ್ಯಾಯ ಆಗಿದೆ, ನಿಮ್ಮ ವಿರುದ್ಧ ಯಾಕೆ ಕ್ರಮ ತಗೊಳ್ಬಾರ್ದು ಅಂತ 57 ಸ್ಟೂಡೆಂಟು, ಅದರಲ್ಲಿ ಸುಮಾರು 1000 ವಿದ್ಯಾರ್ಥಿಗಳು ರಿಪ್ಲೈ ಕೊಟ್ಟರು. ಅದರಲ್ಲಿ ಬಹುಮುಖ್ಯವಾಗಿ 57 ವಿದ್ಯಾರ್ಥಿಗಳು ರಿಪ್ಲೈ ಕೊಟ್ಟಿದ್ದು ನಾನಿಲ್ಲಿ ಮೆನ್ಷನ್ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. 57 ವಿದ್ಯಾರ್ಥಿಗಳು ಏನು ರಿಪ್ಲೈ ಕೊಟ್ಟರು ಅಂತಂದರೆ, ನಾವು ಆಪ್ಷನ್ನೇ ಎಂಟ್ರಿ ಮಾಡಿಲ್ಲ, ನಮ್ಮ ಪರವಾಗಿ ಯಾರೋ ನೀವು ಮಾಡ್ಕೊಂಡಿದ್ದೀರಾ, ನಮಗೆ ಯಾಕೆ ನೋಟಿಸ್ ಕೊಟ್ಟಿದ್ದೀರಾ ಅಂತ. ಅದಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಆ 57 ವಿದ್ಯಾರ್ಥಿಗಳು ಈ ಪ್ರತಿಷ್ಠಿತ ಕಾಲೇಜಲ್ಲಿ ತುಂಬ ಬೇಡಿಕೆ ಇರುವಂಥ ಸೀಟನ್ನು ತಗೊಂಡಿದ್ರು. ಇನ್ನು ಉಳಿದಂತೆ 1000 ವಿದ್ಯಾರ್ಥಿಗಳು, ಅಲ್ಲಿ ಸುಮಾರು 500 ವಿದ್ಯಾರ್ಥಿಗಳು ಬೇರೆ ಬೇರೆ ರೀಸನ್ನು, ನನಗೆ ಕಾಲೇಜ್ ಇಷ್ಟ ಇರಲಿಲ್ಲ, ಹುಷಾರಿರಲಿಲ್ಲ, ಈ ಥರದ್ದೆಲ್ಲ ರೀಸನ್ಸ್ ಕೊಟ್ಟರು. ಬಟ್ ಎನಿವೇ, ನಾವು ಒಂದು ಕೋರ್ಸನ್ನು ತಗೊಂಡ್ರೆ ಅವ್ರು ನೆಕ್ಸ್ಟ್ ಇಯರ್ಗೆ ಅವರು ಆ ಕೋರ್ಸಿಗೆ ಎಲಿಜಿಬಲ್ ಇಲ್ಲ. ಅವರೆಲ್ಲರೂ ಸುಮಾರು 400 ವಿದ್ಯಾರ್ಥಿಗಳು ಈ ವರ್ಷ ಸಹ ಎಕ್ಸಾಮನ್ನು ಬರೆದ್ರು. ಅವ್ರದ್ದನ್ನು ನಾವು ರ್ಯಾಂಕನ್ನು ಬ್ಲಾಕ್ ಮಾಡಿ. ಈಗ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಂಥ ಕಾಂಟ್ರಾಕ್ಟ್ ಬೇಸಿಸಲ್ಲಿರುವಂಥ ವ್ಯಕ್ತಿ ಏನಿದ್ದಾರೆ, ಎಂಪ್ಲಾಯ್ ಏನಿದ್ದಾರೆ, ಅವರ ಪಾತ್ರ ಏನು ಸರ್? ಯಾಕಂದರೆ ಅವ್ರ ಜೊತೆಗೆ ಪರ್ಮನೆಂಟ್ ಎಂಪ್ಲಾಯಿಗೂ ಕೂಡ ಪಾತ್ರ ಇದೆ ಅಂಥೇಳಿ ಸಾಕಷ್ಟು ಆರೋಪಗಳಿತ್ತು.
ಈಗ ಯಾರ್ಯಾರ್ದು ಯಾವ್ಯಾವುದು ಪಾತ್ರ ಇತ್ತು ಅಂತನ್ನುವಂಥದ್ದು ಪೊಲೀಸು ತನಿಖೆಯಲ್ಲಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಬಟ್ ಆದರೆ ತನಿಖೆಯಾಗಿ ಈಗಾಗಲೇ ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿದ್ದಾರೆ. ನಾವು ಕಂಪ್ಲೇಂಟ್ ಆಗಿರೋದ್ರಿಂದ ನಮಗೆ ಸಹ ಒಂದು ಚಾರ್ಜ್ ಶೀಟ್ ಕೊಟ್ಟಿರೋದ್ರಿಂದ ನಾವು ಸ್ಟಡಿ ಮಾಡಿದ್ದೀವಿ ಅದನ್ನು. ನಮ್ಮಲ್ಲಿ ಆ ಹೊರಗುತ್ತಿಗೆ ನೌಕರನ್ನು ಒಬ್ಬನ್ನ ಬಿಟ್ಟರೆ ಉಳಿದಂಥ ಪರ್ಮನೆಂಟು ಮತ್ತು ಇತರೆ ಸಾಕಷ್ಟು ನಮ್ಮಲ್ಲಿ ನಿವೃತ್ತ ನೌಕರರೆಲ್ಲರೂ ಕಾಂಟ್ರಾಕ್ಟ್ ಬೇಸಿಸ್ ಮೇಲಿದ್ದಾರೆ. ಬೇರೆ ಯಾರ್ದೂ ಪಾತ್ರ ಇಲ್ಲ. ಯಾಕೆಂತಂದರೆ ಪೊಲೀಸವರು ನಿರಂತರವಾಗಿ ನಮ್ಮ ಆಫೀಸಿಗೆ ನಿರಂತರವಾಗಿ 15 ದಿನಗಳ ಕಾಲ ಬಂದು ಬಹುತೇಕ ಎಲ್ಲರಿಗೆ ಎಲ್ಲ ಲಾಗಿನ್ನು ಎಲ್ಲದನ್ನು ಚೆಕ್ ಮಾಡಿದ್ದಾರೆ. ಆ ಒಬ್ಬ ಏನು ಅವಿನಾಶ್ ಅಂತ ಅನ್ನೋ ವ್ಯಕ್ತಿ ಇದ್ದ, ಅವನು ಔಟ್ಸೋರ್ಸ್ ಮೇಲೆ ನಮ್ಮ ಇಲ್ಲಿ ಕೆಲಸ ಮಾಡ್ತಾ ಇದ್ದ. ಇವನ್ ಅವನು ಕಾನ್ಫಿಡೆನ್ಷಿಯಲ್ ಸೆಕ್ಷನ್ ಆಗಲಿ ಕಂಪ್ಯೂಟರ್ ಸೆಕ್ಷನ್ ಕಡೆ ಆಗಲಿ ಎಲ್ಲೂ ಏನು ಇರಲಿಲ್ಲ. ಅವನು ಫ್ರಂಟಲ್ಲಿದ್ದ. ಅವನು ಈ ಹೊರಗಿನ ಏಜೆಂಟ್ಗಳಿಗೆ ಆ ವಿದ್ಯಾರ್ಥಿ ಅಪ್ಲಿಕೇಶನ್ ಸಂಖ್ಯೆ ಮತ್ತು ವಿದ್ಯಾರ್ಥಿ ಡೇಟ್ ಆಫ್ ಬರ್ತನ್ನು ಪ್ರೊವೈಡ್ ಮಾಡಿದ್ದಾನೆ ಕೆಲವು ವಿದ್ಯಾರ್ಥಿಗಳದಂತ. ನಮ್ಮಲ್ಲಿ ಸಹ ಈ ಹಿಂದೆ ನಮ್ಮದು ಯಾವ ರೀತಿ ವರ್ಕ್ ಆಗ್ತಿತ್ತು ಅಂತಂದರೆ, ಒಂದು ಸರಿ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮಗೆ ಪಾಸ್ವರ್ಡು, ಲಾಗಿನ್ನು ಮತ್ತು ಸೀಕ್ರೆಟ್ ಕೀ ಅಂತ ಬರ್ತಿತ್ತು. ಈ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಬೇಕಾಗಿತ್ತು. ಇದು ಒಂದು ಸರಿ ನೀವು ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವೇನೇ ರನ್ ಮಾಡ್ತಾ ಹೋಗ್ತೀರಾ. ಪಾಪ ವಿದ್ಯಾರ್ಥಿಗಳಿಗೇ ಗೊತ್ತಿರಲ್ಲ. ಇದನ್ನು ನಾವೇನು ಮಾಡ್ಬೋದು, ಹಿಂದೆ ಕೆಲವು ತಪ್ಪುಗಳು ಆಗಿದೆ, ಇಲ್ಲ ಅಂತ ಹೇಳಲ್ಲ. ಅಂದರೆ ಅದೇ ಈ ಥರ ನಮ್ಮವನೊಬ್ಬ ಡೇಟ್ ಆಫ್ ಬರ್ತ್ ಅಪ್ಲಿಕೇಶನ್ ಕೊಟ್ಟ, ಅದರಿಂದ ಒಂದು 57 ಸೀಟನ್ನು ಇವರು ಬೇರೆ ಹೆಸರಲ್ಲಿ ಮಾಡಿ ಬೇರೆಯವರಿಗೆ ಮಾಡಿ. ಅದಕ್ಕೆ ನಾವು ಏನು ಮಾಡಿದ್ದೀವಿ, ಈ ಸರಿ ಇದು ಪರ್ಮನೆಂಟ್ ಶಾಶ್ವತವಾಗಿ ಮೆರಿಟೋರಿಯಸ್ ಸ್ಟೂಡೆಂಟಿಗೆ ಮಾತ್ರ ಹಾಕಬೇಕು. ನಮ್ಮನ್ನು ನಂಬಿ ವಿದ್ಯಾರ್ಥಿಗಳ ಕೌನ್ಸಿಲಿಂಗಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ಯಾವುದೇ ಮೋಸ ಆಗಬಾರ್ದು ಅಂತ ಈ ಸರಿ ನಾವು 2 ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇನ್ನು ಮುಂದೆ ಅದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾರ್ದೋ ನಾವು ವೆರಿಫಿಕೇಷನ್ ಸ್ಲಿಪ್ ಇಟ್ಟಿದ್ದೀವಿ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವುದೇ ಸೀಕ್ರೆಟ್ ಕೀ ಪಾಸ್ವರ್ಡ್ ನಾವು ಕೊಟ್ಟಿಲ್ಲ. ರೀಸನ್ ಏನಂತಂದರೆ, ನೀವು ಅದನ್ನು ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀರಾ, ನಿಮ್ಮ ಪರವಾಗಿ ಬೇರೆಯವ್ರು ಮಾಡ್ತಾರೆ ಅಂತ. ಅದಕ್ಕೋಸ್ಕರ ನಾವು ಈ ಸರಿ ಏನು ಮಾಡಿದ್ವಿ, ಒಂದು QR ಕೋಡ್ ಕೊಟ್ಟಿದ್ದೀವಿ. ನೀವು QR ಕೋಡ್ ಸ್ಕ್ಯಾನ್ ಮಾಡ್ತು ಅಂತಂದರೆ ನಿಮ್ಮದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟಲ್ಲಿ. ನಿಮಗೆ OTP ಬರುತ್ತೆ. ನಿಮ್ಮ ಮೊಬೈಲು ಯಾವುದು ಅಪ್ಲಿಕೇಶನ್ ಹಾಕುವಾಗ ಕೊಟ್ಟಿದ್ದೀರಾ, ನೀವು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು. ಮತ್ತು ನಿಮ್ಮ ಫೇಸನ್ನು ನೀವು ವೆಬ್ ಕ್ಯಾಮಲ್ಲಿ ತೋರಿಸ್ಬೇಕು. ನೀವೇನೇ ಅಪ್ಲಿಕೇಶನ್ ಹಾಕಿರೋರು ಅಂದರೆ ಮಾತ್ರ ಅಪ್ಲಿಕೇಶನ್ ಓಪನ್ ಆಗುತ್ತೆ. ನಂತರ ನೀವು ಆಪ್ಷನ್ ಎಂಟ್ರಿ ಎಲ್ಲ ಮಾಡ್ಬೋದು. ಹಾಗಾಗಿ ಇಲ್ಲ, ಈಗ ಸುಧಾರಣೆ ಏನು ಮಾಡ್ತಾ ಇದ್ದೀರಿ ಸರ್? ಈ ಸೀಟ್ ಬ್ಲಾಕಿಂಗಲ್ಲಿ ಎಷ್ಟು ಕಾಲೇಜ್ಗಳು ಭಾಗವಹಿಸಿದ್ದಾವೆ ಅನ್ನೋದ್ರ ಬಗ್ಗೆ ತಮಗೇನಾದ್ರೂ ಮಾಹಿತಿ ಇದೆಯಾ ಸರ್? ನೋಡಿ, ಈಗ ಕಾಲೇಜ್ಗಳು ಎಷ್ಟು ಜನ ಇದರಲ್ಲಿ ಭಾಗವಹಿಸಿದ್ದಾರೆ ಅಂತನ್ನುವಂಥದ್ದು ಪೊಲೀಸು ತನಿಖೆಯಿಂದನೇ ಗೊತ್ತಾಗಬೇಕು. ಯಾಕೆಂದರೆ ಪೂರ್ಣ ಪ್ರಮಾಣದ ತನಿಖೆ ಇನ್ನೂ ಆಗಿಲ್ಲ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರು ಇವರು ಬ್ರೋಕರ್ಗಳನ್ನ, ಮಿಡ್ಲ್ಮನ್ಗಳನ್ನ ಅರೆಸ್ಟ್ ಮಾಡಿದರು, ಅವ್ರುಗಳು ವಿರುದ್ಧವಾಗಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅವರು ಯಾರ ಪರವಾಗಿ ಸೀಟ್ ಬ್ಲಾಕ್ ಮಾಡ್ತಿದ್ರು ಅಂತನ್ನುವಂಥದ್ದು ಅವ್ರುಗಳೇ ಹೇಳಬೇಕು. ಪೊಲೀಸವರೇ ತನಿಖೆಯಿಂದ ತರಬೇಕು. ನಾವು ಹೇಳಲಿಕ್ಕಾಗಲ್ಲ. ಇವತ್ತು ED ರೇಡ್ ಮಾಡಿದೆ. BNM ಕಾಲೇಜು ಮತ್ತು ಆಕಾಶ್ ಕಾಲೇಜುಗಳ ಮೇಲೆ ದಾಳಿ ಆಗಿದೆ. ಇದೇ ರೀತಿ ಇನ್ನೂ ಹಲವು ಕಾಲೇಜುಗಳ ಮೇಲೂ ಕೂಡ ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಸೊ ಈ ಕಾಲೇಜುಗಳ ಪಾತ್ರ ಎಷ್ಟಿದೆ ಸರ್? ತಮಗೆ ಮಾಹಿತಿ ಇದೆಯಾ? ಇಲ್ಲ, ಈಗ ನಮಗೆ ಎಲ್ಲ ಕಾಲೇಜಿಂದೂ ಪ್ರೈವೇಟ್ ಕಾಲೇಜಿಂದು 45% ಸೀಟನ್ನು ನಾವು ಅಲಾಟ್ ಮಾಡ್ತೀವಿ. ಯೂನಿವರ್ಸಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಕಾಲೇಜ್ 40% ಸೀಟ್ ಅಲಾಟ್ ಮಾಡ್ತೀವಿ. ಹಾಗಾಗಿ 45% ಸೀಟ್ ಒಳಗಡೆ ತಗೊಂಡು ಯಾರು ಯಾವ ಕಾಲೇಜಿಗೆ ಹೋಗಿಲ್ಲ ಅಂತ ಅನ್ನುವಂಥ 1600 ಜನದ ಪಟ್ಟಿನೂ ನಾವು ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಈ ಮಧ್ಯವರ್ತಿಗಳ ಜೊತೆ ಕೈ ಜೋಡಿಸಿರೋರು ಯಾರ್ಯಾರು ಅಂತನ್ನುವಂಥದ್ದು ತನಿಖೆಯಿಂದನೇ ಗೊತ್ತಾಗುತ್ತೆ. ಈ ಕುರಿತು ಮಾಹಿತಿಯನ್ನು EDಗೆ ಏನಾದರೂ ನೀವು ಶೇರ್ ಮಾಡಿದ್ರೆ ಕೇಳಿತ್ತಾ? ಇಲ್ಲ, ED ಅವರು ನಮಗೆ ಕೇಳಿದ್ರು, ಎಷ್ಟು ಕಾಲೇಜವರು ಸೀಟ್ ಬ್ಲಾಕಿಂಗಲ್ಲಿ ಭಾಗವಹಿಸಿದ್ದಾರೆ, ಇದ್ರದ್ದು ಪ್ರಮಾಣ ಎಷ್ಟು, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಷ್ಟು ಎಲ್ಲ ಅಂತೇಳಿ. ನಾವು ಡೇ 1ನಲ್ಲೇ ED ಅವರಿಗೆ ಲಿಖಿತವಾಗಿ ನಾವು ಕೊಟ್ಟಿದ್ದೀವಿ. ಟೋಟಲ್ ಇಷ್ಟು ಸೀಟು ವಿದ್ಯಾರ್ಥಿಗಳು ಅಂತಿಮ ಹಂತದಲ್ಲಿ ಕಾಲೇಜಿಗೆ ಜಾಯಿನ್ ಆಗಿರಲಿಲ್ಲ. ಬಟ್ ಇವರು ಎಲ್ಲರೂ ಯಾವ್ಯಾವ ಕಾಲೇಜಿಗೆ ಬೆನಿಫಿಟ್ ಮಾಡಿಕೊಟ್ಟಿದ್ದಾರೆ, ಕಾಲೇಜವ್ರದ್ದು ಪಾತ್ರ ಇದೆಯಾ ಅಂತನ್ನುವಂಥದ್ದು ನಾವು ಈಗಾಗಲೇ ದೂರು ಕೊಟ್ಟು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ತನಿಖೆ ಆಗ್ತಾಯಿದೆ. ಆ ತನಿಖೆ ನಂತರನೇ ವಿಷಯ ಗೊತ್ತಾಗಬೇಕು ಹೊರತು ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ. ಸರ್, ಇಲ್ಲಿವರೆಗೂ ಸೀಟ್ ಬ್ಲಾಕಿಂಗ್ ಏನೋ ಆಯಿತು, ಬಟ್ ಇನ್ನು ಮುಂದೆ ಸೀಟ್ ಬ್ಲಾಕಿಂಗ್ಗೆ ಅವಕಾಶಗಳೇ ಇಲ್ಲ ಅಂತೀರಾ ಅಥವಾ ಇನ್ನೂ ಕೆಲವೊಂದಷ್ಟು ಲೋಪದೋಷಗಳಿದಾವೆ ಅಂತೀರಾ? ಇಲ್ಲ, ನಮ್ಮ 45% ಸೀಟ್ KE ಮುಖಾಂತರ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ಏನು ಅಲಾಟ್ ಆಗುತ್ತೆ, ಇನ್ನು ಸೀಟ್ ಬ್ಲಾಕಿಂಗ್ ಈ 45%ಅಲ್ಲಿ ಆಗದಿಲ್ದಿರೋ ಥರ ಬೇಕಾದಂಥ ಎಲ್ಲ ಕ್ರಮಗಳನ್ನ ನಾವು ತೆಗೆದುಕೊಂಡಿದ್ದೀವಿ. ಈಗ ನಮ್ಮ ಉನ್ನತ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ ಸಭೆ ಆಗಿ ಈ ಹಿಂದೆ ಏನಿತ್ತು 3 ರೌಂಡ್ ಅಂತ ರಿಸ್ಟ್ರಿಕ್ಟ್ ಮಾಡಿದರು. ಈಗ 3 ರೌಂಡ್ ಕ್ಯಾಪು ತೆಗೆದಿದ್ದೀವಿ. ಕಾಲೇಜವ್ರೂ ಒಪ್ಪಿದ್ದಾರೆ, ಜೀವನೂ ಆಗಿದೆ. ನಾವು ಎಷ್ಟು ರೌಂಡ್ ಬೇಕಾದ್ರೂ ಮಾಡಬಹುದು. ಬಟ್ ಆದರೆ AICT ಅವರು ಒಂದು ಡೇಟ್ ಕೊಡ್ತಾರೆ ಅಡ್ಮಿಷನಿಗೆ ಕಟ್ ಆಫು -10 ಡೇಸ್ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಕೆಲವು ಡಿಮ್ಯಾಂಡ್ ಇಲ್ದಿರೋ ಕಾಲೇಜಲ್ಲಿ ಅವರು ಪ್ರಯತ್ನ ಮಾಡಿ ಸಹ ಅಡ್ಮಿಷನ್ ಮಾಡ್ಕೊಳ್ಳೋದ್ರಿಂದ ಅದು ಒಂದು ಒಪ್ಪಿದ್ದಾರೆ. ಬಟ್ ನಾವು ಅನ್ಲಿಮಿಟೆಡ್ ರೌಂಡ್ ನಾವು ಮಾಡೋದ್ರಿಂದ ಮತ್ತು ನಾವು ಈ ಥರ ಎಲ್ಲ ಸೆಕ್ಯೂರಿಟಿ ಮೆಜರ್ಸ್ ಮಾಡಿರೋದ್ರಿಂದ ಇನ್ನು ಮುಂದೆ ಯಾವುದೇ ಮಧ್ಯವರ್ತಿಗಳು ಬ್ಲಾಕ್ ಮಾಡಿ ಬೇರೆಯವ್ರ ಪರವಾಗಿ ಬೇರೆಯವ್ರು ಮಾಡುವಂಥದ್ದನ್ನು
100% ತಪ್ಪಿಸ್ಲಿಕ್ಕೆ ಎಲ್ಲ ರೀತಿ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದು KEA ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಪ್ರಸನ್ನ ಅವರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್